ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಮಾತನಾಡೋಣ, ಆಸ್ಟ್ರಾಲಜಿ ವಿಷಯವಾಗಿ. ರೀಸೆಂಟ್ಲಿ ನಾಸಾ, ಅಮೆರಿಕನ್ ಸ್ಪೇಸ್ ಇನ್ಸ್ಟಿಟ್ಯೂಟ್ ಏನಿದೆ, ನಾಸಾ ಒಂದು ಪೋಸ್ಟನ್ನು ಶೇರ್ ಮಾಡ್ಕೊಂಡಿತ್ತು. ಪರೇಡ್ ಆಫ್ ಪ್ಲಾನೆಟ್ಸ್ ಇನ್ ದಿ ಸ್ಪೇಸ್ ಅಂತ ಹೇಳಿ ಅದರಲ್ಲಿ ಹೇಳಿತ್ತದು 6 ಗ್ರಹಗಳು ಒಂದೇ ಲೈನಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಸೊ ಅದು ಆಸ್ಟ್ರಾನಮಿ ಆಯಿತು. ನೀವು ಆಸ್ಟ್ರಾಲಜಿ ಅಲ್ಲಿ ನಿಮ್ಮ ಚಾರ್ಟನ್ನು ನೀವು ಓಪನ್ ಮಾಡಿದಾಗ ಅವತ್ತು ಅಂದರೆ ಜೂನ್ 3, 4, 5, 6 ಈ ಡೇಸಲ್ಲಿ ಜೂನ್ 1 to ಜೂನ್ 6ವರೆಗೂ ನಿಮ್ಮ ಜಾತಕವನ್ನು ನೀವು ಓಪನ್ ಮಾಡಿದ್ರೆ ಒಂದೇ ಮನೆಯಲ್ಲಿ ನಿಮಗೆ 4 ಗ್ರಹಗಳು 5 ಗ್ರಹಗಳು ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಇದರಲ್ಲಿ ಸಾಮಾನ್ಯವಾಗಿ ವೃಷಭ ರಾಶಿಯಲ್ಲಿ ನೀವು ನೋಡ್ಲಿಕ್ಕೆ ಸಿಗ್ತದೆ. ಆವತ್ತು ಜೂನ್ 5ಕ್ಕೆ ಯಾರಾದರೂ ಬರ್ತ್ ಆಗಿತ್ತು ಅಂದರೆ ಖಂಡಿತವಾಗೂ ಅವ್ರ ಜಾತಕದಲ್ಲಿ ಬುಧ, ಸೂರ್ಯ, ಶುಕ್ರ, ಗುರು ಮತ್ತು ಚಂದ್ರಮ ಟೋಟಲ್ 5 ಗ್ರಹಗಳು ಒಂದೇ ಮನೆಯಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇದರಲ್ಲಿ ಬುಧ, ಸೂರ್ಯ ಮತ್ತು ಶುಕ್ರ 1 ತಿಂಗಳು ತಗೊತಾರೆ ಒಂದು ಮನೆಯನ್ನು ಚೇಂಜ್ ಆಗಲಿಕ್ಕೆ. ಚಂದ್ರಮ 2.5 ದಿನ ತಗೊತಾನೆ. ಗುರು 1 ವರ್ಷ ಅಲ್ಲೇ ಇರ್ತಾನೆ. ಸೊ ವೃಷಭ ರಾಶಿಯಲ್ಲಿ ಗ್ರಹ ಯುದ್ಧ ಆಗ್ತಾ ಇದೆ ಅಂತ ಅರ್ಥ. ವೃಷಭ ಶುಕ್ರನಿಗೆ ಸಂಬಂಧಪಟ್ಟ ರಾಶಿ. ಶುಕ್ರ ಫಿಲ್ಮ್ ಇಂಡಸ್ಟ್ರಿ, ಲಕ್ಸುರಿಯಸ್ ಲೈಫ್, ಗ್ಯಾಜೆಟ್ಸ್, ವಾಹನ, ದೊಡ್ಡ ದೊಡ್ಡ ಐಷಾರಾಮಿ ಬಂಗಲೆಗಳು, ಚಿನ್ನಾಭರಣ, ಜ್ಯುವೆಲ್ರಿ, ಫ್ಯಾಷನ್, ಬ್ಯೂಟಿ ಪಾರ್ಲರ್, ನಾನಾ ರೀತಿಯಾದ್ದೇನು ಶುಕ್ರನಿಗೆ ಸಂಬಂಧಪಟ್ಟದ್ದು ವಿಷಯ ವಸ್ತುಗಳಲ್ಲಿ ನಿಮಗೆ ಒಂದು ಹಲ್ಚಲ್ ಅಥವಾ ಏನಿದೆ ಆಕ್ಟಿವಿಟಿ ನೋಡಕ್ಕೆ ಸಿಗ್ತದೆ. ಜಾತಕ ನೋಡಿದ ಕೂಡಲೇ ನಿಮಗೇನು ಅನ್ಸುತ್ತೆ, ವೃಷಭ ರಾಶಿಯಲ್ಲಿ ಶುಕ್ರ, ಗುರು, ಸೂರ್ಯ, ಬುಧ, ಅಬ್ಬಬ್ಬ ಎಂಥ ಅದ್ಭುತವಾದ ಯೋಗ ಇದು ಅಂತ ಅನ್ಕೋಬೋದು. ಬಟ್ ಇಟ್ ಈಸ್ ನಾಟ್ ಎ ಗುಡ್ ಯೋಗ. ಭಾಳ ಗಮನ ಕೊಟ್ಟು ನೋಡಿದ್ರೆ ಈ ಜಾತಕವನ್ನು 95% ಕಾಳಸರ್ಪ ದೋಷ ಬರ್ತಾ ಇದೆ. ಶನಿ ಒಬ್ಬನೇ ಈ ಕಡೆ ಇದ್ದಾನೆ, ಮಿಕ್ಕಿದೆಲ್ಲ ಗ್ರಹಗಳು ಒಂದೇ ಆಕ್ಸೆಸ್ಸಲ್ಲಿ ಬಂದಿರೋ ಕಾರಣಕ್ಕಾಗಿ ಇದು ಕಾಳಸರ್ಪ ಯೋಗದಲ್ಲಿ ಬರ್ತದೆ. ದಟ್ ಈಸ್ ನಾಟ್ ಎ ಗುಡ್ ಥಿಂಗ್. ಎರಡನೇದು ನೆಗೆಟಿವ್ ಆಸ್ಪೆಕ್ಟ್ ಏನು ಅಂದರೆ ಚಂದ್ರಮ 4 ಬಲಿಷ್ಠವಾದ ಗ್ರಹಗಳ ಮಧ್ಯದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರ್ಬೇಕಾದ್ರೆ ಅದು ಮಾನಸಿಕ ಸಮಸ್ಯೆಯನ್ನು ತಂದೊಡ್ಡುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತು ಬಹಳ ಮುಖ್ಯವಾಗಿ 4 ಮೇನ್ ಗ್ರಹಗಳು 5 ಗ್ರಹಗಳು ಒಂದೇ ಮನೆಯಲ್ಲಿ ಕೂತಾಗ ಗ್ರಹ ಯುದ್ಧ ಅಂತೀವಿ. ವ್ಯಕ್ತಿಯ ಲೈಫಲ್ಲಿ ಭಾಳಷ್ಟು ಕನ್ಫ್ಯೂಷನ್ ಆಗುತ್ತೆ ಮತ್ತು ಬೆಳವಣಿಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಬಟ್ ಒಂದೇನು ಅಂದರೆ ಈಗ 2.5 ದಿನದಲ್ಲಿ ಚಂದ್ರಮ ಆಚೆ ಹೋಗ್ತಾನೆ. ಅದಾದ ನಂತರ ಇನ್ನೊಂದು ಯಾವುದಾದ್ರೂ ಗ್ರಹ ಸೂರ್ಯ ಅಥವಾ ಶುಕ್ರ ಹತ್ತಿರದಲ್ಲಿ 21-20 ಡಿಗ್ರಿ ಮೇಲಿದ್ದಾರೆ, ಅವರಿಬ್ಬರಲ್ಲಿ ಒಬ್ಬನು ಆಚೆ ಹೋದಾಗ ನಿಮಗೆ ಬುಧ, ಸೂರ್ಯ, ಗುರು ಒಂದೇ ಮನೆಯಲ್ಲಿದ್ದಾಗ ಅಥವಾ ಶುಕ್ರ, ಗುರು, ಬುಧ ಒಂದೇ ಮನೆಯಲ್ಲಿದ್ದಾಗ ಸ್ವಲ್ಪ ಲಾಂಗ್ ಡಿಗ್ರಿಯಲ್ಲಿ ದೂರ ಡಿಗ್ರಿಯಲ್ಲಿ ಬಂದಾಗ ಖಂಡಿತವಾಗಿ ಅದರದ್ದು ಫಲ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇದು ಈ ಥರ ಏನಿದೆ 4-5 ಗ್ರಹಗಳು ಒಂದೇ ಮನೆಯಲ್ಲಿ ಬಂದು ಕೂತಾಗ ಗ್ರಹ ಯುದ್ಧ ಅಂತೀವಿ. ಅದರಿಂದ ನಮಗೆ ಅಷ್ಟೊಂದೇನು ಲಾಭ ಆಗೋದಿಲ್ಲ, ಉಲ್ಟಾ ಸಮಸ್ಯೆನೇ ಹೆಚ್ಚಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಇದು ಯಾವುದೋ ಗ್ರಹನೂ ತನ್ನದೇ ಆದಂಥ ಒಂದು ಫಲ ಕೊಡಲಿಕ್ಕೆ ಫೇಲ್ ಆಗುತ್ತೆ ಮಿತ್ರ. ಸೊ ಆ ಕಾರಣಕ್ಕೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು 2ನೇ ಮನೆಯಲ್ಲಿ, 11ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ, ಕೇಂದ್ರದಲ್ಲಿ ಬಂದಾಗ, 10ನೇ ಮನೆಯಲ್ಲಿ ಬಂದಾಗ ಅಯ್ಯೋ ಎಂಥ ಅದ್ಭುತವಾದ ಯೋಗ ಕೂಡಿ ಬಂದಿದೆ ಅಂತ ಫೀಲ್ ಆಗುತ್ತೆ, ಅನಿಸುತ್ತೆ. ಬಟ್ ಹಂಗೆ ಭಾಳ ಅಬ್ಸರ್ವೇಷನ್ ಮಾಡಿ ನೋಡಿದಾಗ ಅಷ್ಟೊಂದೇನು ಪರ್ಫೆಕ್ಟ್ ಆಗಿರುವಂತಹ ಯೋಗ ಅಥವಾ ಫಲ ಏನು ಇದರಿಂದ ಸಿಗೋದಿಲ್ಲ, ಒಳ್ಳೆಯ ಫಲ. ಇಟ್ ಈಸ್ ನಾಟ್ ಎ ಗುಡ್ ಯೋಗ ಅಂತ ನನ್ನ ಅನಿಸಿಕೆ.